ಏನಾ ಕೇಳಿದ್ರೆ ಕೂತ್ರನೇ ಇಲ್ಲ. ಓಹೋ ಹಾಂ, ಬರೋದ್ರಲ್ಲಿ ಅರ್ಧ ಶೇರ್ ಕೊಡಬೇಕಾಗತ್ತೆ ಅಂತ. ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ ಕಣ. ಹಾಂ, ಬೇಕಾದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಪ್ಪ. ಮಾತು ನಂಬೋದಾ? ನಿನ್ನ ಆಣೆಗೂ ನನ್ನ ಆಣೆಗೂ ನಂಬೋದಪ್ಪ. ರಾತ್ರಿ ಗುಂಡಾಕ್ಸಿನ ನೋಡ, ನಿನಗೋಸ್ಕರ ಅಲ್ಲದೆ ಇದ್ರು ಜಾನ್ಗೋಸ್ಕರ ಬರ್ತೀನಿ. ಆಯ್ತು ಕಣ, ಜಾಣ ನೀನು. ಹೇ, ವಿಷಯ ಗೊತ್ತಾಯ್ತೇನಾ? ಅಜ್ಜಿ ಮೊದಲಿನ ಥರ ಆಗಿದಾರಂತಪ್ಪ. ಹೌದಾ? ಹಾಂ, ದೇವ್ರ ದಯೆ. ಅಪ್ಪ ಅಮ್ಮನ ಟೈಮ್ ಎಷ್ಟು ಚೆನ್ನಾಗಿದೆ, ಎಲ್ಲ ಒಂದೊಂದಾಗಿ ಸಾಲ್ವ್ ಆಗ್ತಾ ಇದೆ. ಸರಿ, ಲೇಟ್ ಆಯ್ತು, ಬಾ ಬೇಡ ನಡಿ. ಸ್ಕೂಟರ್ ಬೇಡಪ್ಪ, ಅಷ್ಟು ದೂರ ಯಾವ ನೋಡಿಸ್ತಾನೆ. ಬಸ್ಸಲ್ಲ ಹೋಣವ, ಸುಮ್ಮನೆ ರಗಳೆ. ಬಸ್ಸ ಕರ್ಕೊಂಡು ಹೋಗ್ತೀನಿ ಬರ. ಅಜ್ಜಿ, ಮನೆ ಎಲ್ಲ ಚೆನ್ನಾಗಿದೆ ಅಲ್ವಾ? ಏನೇ ಗೊಣಸುಬ್ಬಿ, ಮನೆ ತುಂಬ ಚೆನ್ನಾಗಿ ಕಟ್ಸಿದ್ಯಾ. ಅಜ್ಜಿ, ನಾನು ಕಟ್ಸಿದ್ದಲ್ಲ ಈ ಮನೆನ, ನಿಮ್ಮ ಮೊಮ್ಮಗ ಕಟ್ಸಿದ್ದು. ತುಂಬ ಚೆನ್ನಾಗಿದೆ ಕಡೆ. ಸರಿ ಬಿಡಿ, ಅವ್ರಿಗೆ ಹೇಳ್ತೀನಿ. ಅತ್ತೆ, ಬೆಂಕಿ ಚೆಲ್ವಿ ಬರ್ಲಿಲ್ವಾ? ಇಲ್ಲ, ಅವರೇನೋ ದೇವಸ್ಥಾನದಲ್ಲಿ ಕೆಲಸ ಇದೆ, ನೀವು ಹೋಗಿರಿ, ಆಮೇಲೆ ಬರ್ತೀವಿ ಅಂದರು. ನಾನು ಭಾವನಾಗೆ ಫೋನ್ ಮಾಡಿದ್ದೆ, ಇನ್ನೇನು ಬಂದ್ಬಿಡ್ತಾರೆ ಅವರು. ಅದಕ್ಕೆ ಮನೆ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ನೀನು? ನೀನು ಹೋದ್ಮೇಲೆ ಇಲ್ಲಿ ತುಂಬ ಏನೇನೋ ನಡೆದು ಹೋಯ್ತು. ಅದನ್ನೆಲ್ಲ ನಾನೀಗ ಹೇಳಕ್ ಕೂತ್ರೆ ರಾಮಾಯಣ ಮಹಾಭಾರತ ಎಲ್ಲನೂ ಅದ್ರ ಮುಂದೆ ಸಣ್ಣ ಅನ್ಸ್ಬಿಡುತ್ತೆ. ಬಂದ್ಯಾ? ಅದಕ್ಕೆ ಸಂತೋಣ ಕಾಣಿಸ್ತಿಲ್ಲ. ಅವರು ಜಯಂತ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಪರವಾಗಿಲ್ವೇ, ಅಣ್ಣ ಹೋಗಿದ್ದಾನೆ ಅನ್ನೋದು ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಭಾವನಾ, ಸಮಯ ಎಲ್ಲ ಪಾಠನೂ ಕಲಿಸುತ್ತೆ. ಭಾವನಾ, ನಮ್ಮನೆಯವರು ನಿಮ್ಮ ಜೀವನದಲ್ಲಿ, ಅತ್ತೆ ಮಾವನ ಜೀವನದಲ್ಲಿ ಎಲ್ಲ ಏನೇನೋ ಮಾಡಿ ಎಲ್ರಿಗೂ ತುಂಬ ನೋವು ಕೊಟ್ಬಿಟ್ರು. ಅದಕ್ಕೆ ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನೀವೆಲ್ಲರೂ ನನಗೋಸ್ಕರನಾದರೂ ನಮ್ಮನೆಯವ್ರನ್ನ ಕ್ಷಮಿಸ್ಬೇಕು. ವೀಣಾ, ಎಂಥ ಮಾತು ಮಾಡ್ತೀಯ ನೋಡು. ಮಕ್ಕಳಂದಿದ್ಮೇಲೆ ತಂದೆ ತಾಯಿ ಆದವರು ಮನಸ್ಸು ಹಚ್ಕೋಬಾರ್ದು. ಏನೋ ವಿಷಯಗಳಿಗೆ ಆಗೋಯ್ತು ಅಂದ, ಈಗ ಸರಿಯಾದ್ನಲ್ಲ, ಅಷ್ಟು ಸಾಕು. ಹೌದು ವೀಣಾ, ಅವನೇನೋ ಮಾಡ್ದ ಅಂತ ನಾವು ಹಠ ಮಾಡೋಕ್ಕಾಗತ್ತಾ? ಇಷ್ಟಕ್ಕೂ ನಮ್ಮ ಸಂತು ಏನೇ ಮಾಡಿದ್ರು ತನ್ನ ಸಂಸಾರಕ್ಕೋಸ್ಕರ ಮಾಡಿದ್ದಾನೆ. ಬೇರೆ ಯಾರಾದರೂ ಆಗಿದ್ರೆ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಂಬಿಡ್ತಿದ್ರು. ಆದರೆ ನಮ್ಮ ಸಂತು ಇಷ್ಟು ಚೆನ್ನಾಗಿರೋ ಮನೇನ ಕಟ್ಸಿದ್ದಾನೆ ಅಂದಮೇಲೆ ನಮಗೆ ಖುಷಿ ಆಗದೆ ಇರುತ್ತಾ? ನೀವಿಬ್ಬರು ಹೀಗೆ ಮಾತಾಡ್ತೀರಲ್ಲ, ಇದೇ ನಿಮ್ಮಿಬ್ಬರು ದೊಡ್ಡ ಗುಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕತೆ ಬೇರೆನೇ ಆಗಿರೋದು. ಅದಕ್ಕೆ ಅಣ್ಣ ಹಾಗೆಲ್ಲ ಮಾಡಿದ್ರು ನೀವು ಮಾತ್ರ ಬದಲಾಗಿಲ್ಲ. ನಿಮ್ಮ ಮದುವೆ ಆಗಿ ಬಂದಾಗ ಹೇಗಿದ್ರು ಇವತ್ತಿನ ತನಕ ಹಾಗೆ ಇದ್ದೀರಾ. ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಭಾವನಾ, ಗೌಡ್ರೆ, ನೀವು ಕೂತಿರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಜಾನು, ನೀನು ಪೂರ್ತಿ ಮನೆ ನೋಡಿಲ್ಲ ಅಲ್ವಾ? ಬಾ, ನಾನು ತೋರಿಸ್ತೀನಿ.